ಜಾತಿ ಗಣತಿಯ ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಯಿತು. ಅದರಲ್ಲಿರುವಂತಹ ಅಂಕಿ ಅಂಶಗಳು ಕೂಡ ಈಗಾಗಲೇ ರಿವೀಲ್ ಆಗಿದೆ. ಈ ಬೆನ್ನಲ್ಲೇ ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇದೆ. ರಾಜ್ಯದ ಜಾತಿ ಗಣತಿ ವರದಿ ಬಹಿರಂಗವಾಗ್ತಾ ಇದ್ದ ಹಾಗೆ ಜಾತಿ ಗಣತಿಯ ವರದಿಗೆ ವಿಪಕ್ಷಗಳು ನಿಗಿ ಕೆಂಡ ಕಾರ್ತಾ ಇರುವಂಥದ್ದು. ಇದು ಬೋಗಸ್ ಸರ್ವೆ ಅಂಥೇಳಿ ಬಿಜೆಪಿ ಕಿಡಿಕಾರ್ತಾ ಇದೆ. ಜಾತಿಗಳ ಮಧ್ಯೆ ತಂದಿಡ್ಲಿಕ್ಕೆ ನೋಡ್ತಿದ್ದಾರೆ ಅಂಥೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಇತ್ತ ಕೈ ನಾಯಕರು ಈ ಜಾತಿ ಗಣತಿಯ ವರದಿಯನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಜಾತಿ ಗಣತಿಯ ವಿಚಾರಕ್ಕೆ ಜಟಾಪಟಿ ಜೋರಾಗುವಂತಹ ಸಾಧ್ಯತೆ ಇದೆ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಕುತೂಹಲದ ಜೊತೆಗೆ ಆ ಬೆಳವಣಿಗೆಗಳನ್ನಾಧರಿಸಿ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳು. ಸರ್ಕಾರ ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ನಾನು ಬಹಳ ದೊಡ್ಡ ಅಭಿನಂದನೆ ಸಲ್ಲಿಸ್ತೇನೆ. ಸರಾಸರಿ ಈಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 93% ನಾವು ಈಗಾಗಲೇ ಅದನ್ನು ಅಂಕಿಅಂಶಗಳನ್ನು ಜನಸಂಖ್ಯಾ ಇದನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ. 40 ಲಕ್ಷ ಜನಕ್ಕೆ ಮಾಡದೆ ಹೋಗಿದ್ದಾರೆ ಅನ್ನೋದನ್ನು ಆ ವರದಿಯಲ್ಲೂ ಎಲ್ಲೋ ಓದಿದ್ದೀನಿ. ಆದ್ರಿಂದ ಎಲ್ಲಿ ಅಲ್ಲಿ ಸಾಧಕ ಬಾಧಕಗಳನ್ನು ನೋಡಿ ಅದನ್ನು ತಿದ್ದುಪಾಟಿ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 75% ರಿಸರ್ವೇಷನ್, ಅದು ಮಿಲ್ಲರ್ಸ್ ಕಮಿಷನ್ ವರದಿಯ ಪ್ರಕಾರ 75% ಕೊಟ್ಟಾಗ ನೋಡಿ, ಕಾಂಗ್ರೆಸ್ ಪಕ್ಷದ ಭರವಸೆ ಇದು. ಎಲ್ಲ ಭರವಸೆಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಭರವಸೆ ಇಲ್ಲ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಭರವಸೆ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ತೀರ್ಮಾನ, ಇದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ. ಆ ವರದಿಯನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳಿ ನಾವು ಮೊದಲಿಂದನೂ ಸಹ ಒತ್ತಾಯ ಮಾಡ್ತಾ ಇದ್ವಿ. ಈಗ ಮಂತ್ರಿಮಂಡಲದಲ್ಲಿ ಅವರು ನಿನ್ನೆ ನಡೆದಂತ ಸಭೆಯಲ್ಲಿ ಅದನ್ನ ಮಂಡನೆ ಮಾಡಿದ್ದಾರೆ. ಮುಂದೆ 17ನೇ ತಾರೀಕು ಏನಾಗುತ್ತೆ ನೋಡೋಣ. ನಮಗೆ ಏನು ಒಂದು ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಒಂದು ವಿಷಯದ ಆಧಾರದ ಮೇಲೆ ರಾಜ್ಯದ ಒಂದು ಸ್ಥಿತಿಗತಿ ಏನು ಅಂತ ಹೇಳಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಮಾಡಿರುವಂಥದ್ದು. ಅದು 10 ವರ್ಷ ಆಗಿದ್ರು ಕೂಡ ಅದು ಪ್ರಸ್ತುತತೆ ಇದೆ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಅಂದಾಜಿನ ಲೆಕ್ಕ ಸಿಗ್ತದೆ. ಅದ ನಂತರ ಈಗ ವರದಿ ಬರಲಿ, ವರದಿ ನಾವು ಈಗ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಅನುಮೋದನೆ ಆದ ನಂತರ ಚರ್ಚೆ ಮಾಡಲಿ, ಸದನದಲ್ಲೂ ಚರ್ಚೆ ಮಾಡಲಿ, ಸದನದ ಹೊರಗಡೆ ಚರ್ಚೆ ಮಾಡಲಿ. ಇವತ್ತು ಅಂತಿಮವಾಗಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸಬೇಕಾದ್ರೆ ವೈಜ್ಞಾನಿಕ ಆಧಾರದ ಮೇಲೆ, ಅಂಕಿ ಅಂಶಗಳ ಮೇಲೆ ವೈಜ್ಞಾನಿಕವಾಗಿ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಅದಕ್ಕೋಸ್ಕರನೇ ಈ ಒಂದು ಲೆಕ್ಕ ನಮ್ಗೆ ಬೇಕಾಗಿದೆ. ನಾವು ಅದನ್ನ ನೋಡ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋರು ಅದು ಮಾಡ್ತಾರೆ. ಯಾರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋದಿಲ್ಲ ಅವರು ಇದ್ರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ, ಗಲಾಟೆ ಹಬ್ಬಿಸ್ತಾರೆ, ವೈಷಮ್ಯವನ್ನು ಹೆಚ್ಚು ಮಾಡ್ತಾರೆ. ಅದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂತ ಜನ. ಅದರಲ್ಲಿ ಪ್ರಮುಖರು ಯಾರು ಅಂತ ಹೇಳಿದ್ರೆ RSS ಮತ್ತು ಬಿಜೆಪಿ. ಏನೇನೋ ಇದ್ರ ಬಗ್ಗೆ ಮೊದಲನೇ ಟೀಕೆ ಮಾಡ್ಬಿಡೋದು. ಇದು ಸಿದ್ದರಾಮಯ್ಯ ಅವರು ತಯಾರು ಮಾಡಿರುವಂತ ವರದಿ, ಅವ್ರು ಹೇಳಿದ್ದನ್ನು ಮಾಡಿದ್ದಾರೆ, ಇನ್ನೊಂದು, ಇದೆಲ್ಲ ಅನಾವಶ್ಯಕ. ಯಾಕಂತ ಹೇಳಿದ್ರೆ ಅವ್ರಿಗೆ ಇದರಿಂದ ಏನು ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಸರ್ಕಾರ ಬದ್ಧತೆಯಿಂದ ಇದೆ. ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷದ ನೀತಿ ನಿಲುವು ಇದು. ಮೊನ್ನೆ AICC ಅಧಿವೇಶನದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ